ಬಂದಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಫೋನ್ ಸಪ್ಲೈ ಮಾಡೋದು ಅಲೋಕ್ ಕುಮಾರ್ ಎನ್ನುವಂತ ವಿಡಿಯೋ ವೈರಲ್ ಆಗಿದೆ. ಖಡಕ್ ಆಫೀಸರ್ ಹೆಸರಿಗೆ ಕಳಂಕ ತರೋಕೆ ಮುಂದಾಗಿದ್ದಾರಾ ಕಿಡಿಗೇಡಿಗಳು ಎನ್ನುವಂತ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ತಾ ಇದೆ. ಬಂದಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಕೇಳಿ ಬಂದಿರುವಂತ ಗಂಭೀರ ಆರೋಪ ಇದು. ಫೋನ್ ಸಪ್ಲೈ ಮಾಡೋದು ಅಲೋಕ್ ಕುಮಾರ್ ಎನ್ನುವಂತ ವಿಡಿಯೋ ವೈರಲ್ ಆಗಿದೆ. ಖಡಕ್ ಆಫೀಸರ್ ಹೆಸರಿಗೆ ಕಳಂಕ ತರೋಕೆ ಕಿಡಿಗೇಡಿಗಳು ಮುಂದಾಗಿದ್ದಾರಾ? ಹಾಗೆಯೇ ಜೈಲಿನಲ್ಲಿ ಮೊಬೈಲ್ ಇದೆ, ಕೊಟ್ಟಿದ್ದು ಅಲೋಕ್ ಕುಮಾರ್. IPL ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೇ ಅಂತೇಳಿ ವಿಡಿಯೋ ಮಾಡಲಾಗಿದೆ. ಜೈಲಿನಲ್ಲಿ ಮೊಬೈಲ್, ಟಿವಿ ಇದೆ, ನೆಟ್ಫ್ಲಿಕ್ಸ್ ಇದೆ ಅಂತೇಳಿ ವಿಡಿಯೋ ಮಾಡಲಾಗಿದೆ. ಅಲೋಕ್ ಕುಮಾರ್ ಮೊಬೈಲ್ ಕೊಟ್ಟಿದ್ದಾರೆ ಅಂತೇಳಿ ವಿಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೈಲಿನ ಅಕ್ರಮಗಳ ಮೇಲೆ ಕಣ್ಣಿಟ್ಟು ಕ್ರಮ ಕೈಗೊಂಡಿದ್ರು ಅಲೋಕ್ ಕುಮಾರ್ ಅವರು. ಅಲೋಕ್ ಕುಮಾರ್ ಅವರಿಗೆ ಕೆಟ್ಟ ಹೆಸರು ತರೋಕೆ ಕಿಡಿಗೇಡಿಗಳು ಈ ಕೆಲಸವನ್ನ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಜೈಲಿನಲ್ಲೇ ವಿಡಿಯೋ ಮಾಡಿದ್ರ ಅಥವಾ ಸೆಟ್ ಹಾಕಿದ್ರ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇಲ್ಲಿವೆ. ಅಲೋಕ್ ಕುಮಾರ್ ಟಾರ್ಗೆಟ್ ಮಾಡಿ ವಿಡಿಯೋವನ್ನ ಹರಿಬಿಟ್ಟಿರುವಂತ ಶಂಕೆ ಇದೆ. ಒಂದ್ ಕಡೆಯಲ್ಲಿ ಬಂದಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ವಿರುದ್ಧ ಕೇಳಿ ಬಂದಿರುವಂತ ಗಂಭೀರ ಆರೋಪ. ಸದ್ಯ ವಿಡಿಯೋವನ್ನು ಕೂಡ ನೋಡ್ತಾ ಇದ್ದೀರಾ. ಜೈಲಿನಲ್ಲಿ ನೆಟ್ಫ್ಲಿಕ್ಸ್ ಇದೆ, ನಾವು IPL ನೋಡ್ತೀವಿ, ಈ ಸಲ ಕಪ್ ನಮ್ದೇ ಅಂತ ಜೈಲಿನಲ್ಲಿದ್ದವ್ರು ಹೇಳ್ತಾರೆ. ನೋಡ್ತಾ ಇರ್ಬೋದು, ಅವರು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರೋದು. ನೋಡಿ ಫೋನ್ ಯೂಸ್ ಮಾಡ್ತಾರೆ ಇವನು. ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್ ಇವನು. ನೋಡಿ ಈ ಸಲ ಕಪ್ ನಮ್ದು. ನೋಡಿ ನಮ್ಮ ಪೂಮ ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS. ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಫ್ರೆಂಡ್ಸ್ ಇಲ್ಲಿದ್ದೀನಿ. ಈ ಸಲ ಕಪ್ ನಮ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗಮನಿಸ್ತಾ ಇದ್ವಿ ವಿಡಿಯೋದಲ್ಲಿ ಇದ್ದವರು ಹೇಳ್ತಾರೆ ಈ ಸಲ ಕಪ್ ನಮ್ದು, ಹಾಗೇನೆ ನೆಟ್ಫ್ಲಿಕ್ಸ್ ಇದೆ ಜೈಲಿನಲ್ಲಿ, ಎಲ್ಲವೂ ಕೂಡ ಸಿಗುತ್ತೆ, ನಮಗೆ ಮೊಬೈಲ್ ಕೊಟ್ಟಿದ್ದು ಅಲೋಕ್ ಕುಮಾರ್ ಎನ್ನುವಂಥದ್ದಾಗಿ. ಈ ವಿಡಿಯೋ ರೆಕಾರ್ಡ್ ಆಗಿದ್ದು ಎಲ್ಲಿ, ಜೈಲಿನಲ್ಲ ಅಥವಾ ಹೊರಗಡೆನಾ? ಹಾಗೇನೆ ಈ ವಿಡಿಯೋದಲ್ಲಿ ಇರೋರು ಯಾರು? ಈ ವಿಡಿಯೋವನ್ನ ವೈರಲ್ ಮಾಡಿದ್ಯಾರು? ಸಂಪತ್ತು ಏನು ಬೆಂಗಳೂರು, ಬಳ್ಳಾರಿ, ಕಲಬುರಗಿ ಮತ್ತು ಶಿವಮೊಗ್ಗ ಈ 5 ಕಡೆನೂ ಕೂಡ ಏನು ಜೈಲುಗಳಲ್ಲಿ ರಾಜ್ಯಾತಿಥ್ಯ ಸಿಗುತ್ತೆ, ಅಕ್ರಮ ಚಟುವಟಿಕೆಗಳು ನಡೀತೆ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಕೂಡ ಸಾಕಷ್ಟು ಸುದ್ದಿಗಳಾಗ್ತಾಯಿತ್ತು. ಇದೇ ಕಾರಣಕ್ಕಾಗಿ ಆ ಜೈಲುಗಳಲ್ಲಿ ಏನು ಅಕ್ರಮ ಚಟುವಟಿಕೆಗಳು ನಡೀತಿದ್ದೋ ಅದನ್ನು ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ನಿಷ್ಠಾವಂತ ಅಧಿಕಾರಿ ಅಂತ IPS ಅಧಿಕಾರಿ ಅಂತ ಅಲೋಕ್ ಕುಮಾರ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಅವರು ಈಗ ಸದ್ಯಕ್ಕೆ ಜೈಲು ಮತ್ತು ಬಂದಿಖಾನೆ ಇಲಾಖೆ ಮುಖ್ಯಸ್ಥರಾಗಿದ್ದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಯಾವಾಗ ಅಧಿಕಾರವನ್ನು ಸ್ವೀಕರಿಸಿರೋ ತಕ್ಷಣ ಎಲ್ಲ ಜೈಲಲ್ಲಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೇನು ಬರ್ತ್ಡೇ ಪಾರ್ಟಿಗಳಾಗಿರ್ಬೋದು, ಅಲ್ಲಿ ಡ್ರಗ್ಸ್ ಸಪ್ಲೈ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಗಾಂಜಾ ಮತ್ತು ಮೊಬೈಲ್ ಬಳಕೆ ಎಲ್ಲವೂ ಕೂಡ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿದರು. ಯಾವಾಗ ಸ್ಟ್ರಿಕ್ಟ್ ರೂಲ್ಸನ್ನು ಜೈಲಿನಲ್ಲಿ ಫಾಲೋ ಮಾಡೋಕ್ಕೆ ಬಂದರು ಆಗ್ಲಿಂದನೂ ಕೂಡ ಕಳೆದ 3 ತಿಂಗಳಿಂದ ICS ಉಗ್ರರು ಬೆಂಗಳೂರಿನಲ್ಲಿ ಮೊಬೈಲ್ ಬಳಕೆಯನ್ನು ಮಾಡ್ತಿದ್ದಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿ ಕೂಡ ಮೊಬೈಲನ್ನು ಬಳಕೆಯನ್ನು ಮಾಡ್ತಿದ್ದಾರೆ. ಮತ್ತು ಪಾರಿವಾಳ ಟೀಮ್ ಅಲ್ಲೇ ಪಾರ್ಟಿಯನ್ನು ಮಾಡಿಕೊಂಡು ಬೆಂಗಳೂರಿನ ಪರಪ್ಪ ನಗರದಲ್ಲಿ ಅದ್ದೂರಿಯಾಗಿ ಜೈಲಿನಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಮಾಡ್ಕೊಳ್ತಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಅದರ ಬೆನ್ನಲ್ಲಿ ದರ್ಶನ್ ಅನ್ನೋ ಟೀಮ್ ಏನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಏನು ಅಲ್ಲಿ ಒಂದು ರಾಜಾತಿಥ್ಯವನ್ನು ಪಡಿತಿದ್ರು ಅದು ಕೂಡ ವಿಡಿಯೋಗಳು ಕೂಡ ಲೀಕ್ ಆಗಿತ್ತು. ಮತ್ತೆ ಅಲ್ಲಿ ದರ್ಶನ್ ಜೊತೆ ಇದ್ದಂಥ ಒಂದಷ್ಟು ಜನ ಏನು ಸಜಾ ಕೈದಿಗಳು ಕೂಡ ಅವರು ಕೂಡ ಬೇರೆ ಕಡೆ ಮಾತಾಡಿರುವಂಥ ವಿಡಿಯೋಗಳು ಕೂಡ ವೈರಲ್ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಅದ್ರ ಜೊತೆ ಕಲಬುರಗಿಯಲ್ಲಿ ನಡೀತಿರುವಂಥ ಅಕ್ರಮದ ಬಗ್ಗೆ ಮತ್ತೆ ಬಳ್ಳಾರಿ, ಅದೇ ರೀತಿಯಲ್ಲೂ ಕೂಡ ಬೆಳಗಾಮು, ಈ ಎಲ್ಲ ಕಡೆನೂ ಕೂಡ ರಾಜ್ಯಾತಿಥ್ಯನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದ್ರ ಮೇಲೆ ಒಂದು ವಿಡಿಯೋಗಳನ್ನ ಬಿಡ್ತಾ ಇದ್ರು. ಮತ್ತೆ ಕಲಬುರಗಿಯಲ್ಲಿ ಕಳೆದ 2 ತಿಂಗಳಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳು ಅದೇ ರೀತಿಯಲ್ಲಿ ಕೂಡ ಅಕ್ರಮ ಚಟುವಟಿಕೆಗಳನ್ನು ನಡೆಸಬೇಕಾದ್ರೆ, ಐಷಾರಾಮಿ ಜೀವನ ನಡೆಸಬೇಕಾದ್ರೆ ಜೈಲಾಧಿಕಾರಿಗೆ ಲಂಚವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಲ್ಲೇ ಬಿಡುಗಡೆಯನ್ನ ಮಾಡಿದ್ರು. ಇದೆಲ್ಲವನ್ನು ಕೂಡ ಮಾಡಿದ ತಕ್ಷಣ ಅಲೋಕ್ ಕುಮಾರ್ ಎಲ್ಲ ಕಡೆನೂ ಕೂಡ ಭೇಟಿಯನ್ನು ಕೊಟ್ಟು ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ಇದು ಯಾವ ವರ್ಷದ ವಿಡಿಯೋಗಳು ಈಗ ಯಾಕೆ ಬಿಟ್ಟಿದ್ರು ಅಂತ ಹೇಳಿ ಕೂಡ ಎಲ್ಲರೂ ಕೂಡ
ತನಿಖಾ ಹಂತದಲ್ಲಿ ಇದೆ. ಆದರೆ ನಿನ್ನೆ ಏನು ಹೈದರಾಬಾದ್ ಮತ್ತು ಬೆಂಗಳೂರು RCB ಮ್ಯಾಚ್ ಇತ್ತು. ಆ ಮ್ಯಾಚ್ಗಿಂತ ಮುಂಚಿತವಾಗಿ ಒಂದು ಜೈಲಿನಲ್ಲಿ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಸಿಗ್ತೈತೆ, ಯಾವ ರೀತಿಯಾಗಿ ಅಲ್ಲಿ TV ಆಗಿರ್ಬೋದು, ಮತ್ತು ಎಣ್ಣೆ ಪಾರ್ಟಿ ಆಗಿರ್ಬೋದು, ಮತ್ತು ಸ್ಟವ್ ಆಗಿರ್ಬೋದು, ಅಡುಗೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಲ್ಲಿ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಸಿಗುತ್ತೆ ಜೈಲಿನಲ್ಲಿ ಅಂತ ಹೇಳ್ಬಿಟ್ಟು ಪುರಾವೆಯಾಗಿ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಏನಾದರೂ ವಿಡಿಯೋನ ಮಾಡಿದ್ರ, ಇಲ್ಲ ಜೈಲ್ ಸೆಟಪ್ ಅಂತ ರೀತಿಯಲ್ಲೇ ಒಂದು ಯಾವುದಾದ್ರೂ ಒಂದು ರೂಮ್ನಲ್ಲಿ ಒಂದು ಸೆಟಪ್ಪನ್ನು ಮಾಡ್ಕೊಂಡು ವಿಡಿಯೋನ ಮಾಡಿದ್ರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದರೆ RCB ಮ್ಯಾಚು ಏನು ನೋಡೋದಕ್ಕೆ ಜೈಲಿನಲ್ಲೂ ಕೂಡ ವ್ಯವಸ್ಥೆ ಇದೆಯಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿಬರ್ತಿದೆ. ಆದರೆ ಅಲೋಕ್ ಕುಮಾರನ್ನ ಟಾರ್ಗೆಟ್ ಅನ್ನ ಮಾಡ್ಕೊಂಡು ಏನಾದರೂ ವಿಡಿಯೋನ ಮಾಡಿದ್ರ, ಇಲ್ಲ ನಿಜವಾಗ್ಲೂ ಕೂಡ ಜೈಲಿನಲ್ಲೇ ಇರುವಂಥ ಕೈದಿಗಳೇ ಏನಾದರೂ ವಿಡಿಯೋನ ಮಾಡಿಬಿಟ್ರ ಅಂತ. ಯಾರು ಕೂಡ ಜೈಲಿನಲ್ಲಿರುವಂಥ ಕೈದಿಗಳೇ ಆ ವಿಡಿಯೋನ ಮಾಡ್ಕೊಂಡು ಯಾರು ಬಿಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಅವರು ಯಾವ ಕೈದಿ ಅಂತ ಕೂಡ ಗೊತ್ತಾಗುತ್ತೆ ಸ್ಪಷ್ಟವಾಗಿ, ಮತ್ತೆ ಯಾವ ಬ್ಯಾರಕ್ಕು ಯಾವ ಕೇಸ್ನಲ್ಲಿ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ಎಲ್ಲ ಹೊರಗಡೆ ಇದ್ಕೊಂಡು ಅಲೋಕ್ ಕುಮಾರ್ಗೆ ಈ ರೀತಿಯಂತ ಕೆಟ್ಟ ಹೆಸರು ತರೋದಕ್ಕೆ ಈ ರೀತಿಯಾಗಿ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಲೋಕ್ ಕುಮಾರ್ ಕೂಡ ಜೈಲಿಗೆ ಭೇಟಿಯನ್ನು ಕೊಟ್ಟು ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ಕೂಡ ತನಿಖೆ ಮಾಡೋದು ಕೂಡ ಆದೇಶ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.